वपरे तन्न पंतानं चजन्ते सुदियो जना. हे भव्य जीवात्माओ, ಭಾರತೀಯ ಸಂಸ್ಕೃತಿ ಇಡೀ ವಿಶ್ವಕ್ಕನ ಆದರ್ಶ. ನೊಂದವರು ಭಗವಂತನಲ್ಲಿ, ದೇವಶಾಸ್ತ್ರ ಗುರುಗಳಲ್ಲಿ ತಮ್ಮ ದುಃಖನ ತೋಡ್ಕೊಂಡಾಗ ಯಾರೋ ಆ ತೊಂದರೆನ ಕೊಟ್ಟಾರ ಅವರಿಗೆ ಶಿಕ್ಷೆ ಆಗುತ್ತದೆ ಏನು ಅಂತಕ್ಕಂಥ ಪ್ರಶ್ನೆ. ನೊಂದವರು ಭಗವಂತನ ಹತ್ರ ಪ್ರಾರ್ಥನಾ ಮಾಡ್ಲಿ ಮಾಡದೇ ಇರಲಿ, ಸಮ್ಯಕ್ ದೃಷ್ಟಿ ಜೀವಂತೂ ಎಷ್ಟ ತೊಂದರೆ ಕೊಟ್ಟನೋ ತೊಂದರೆ ಕೊಟ್ಟವ್ರು ತೊಂದರೆ ಆಗ್ಲಿ ಅಂತ ಭಗವಂತನಿಗೆ ಬಯಸೋದಿಲ್ಲ. ಅದು ಸಮ್ಯಕ್ ದೃಷ್ಟಿ ಭವ್ಯಾತ್ಮ. ಆದ್ರೂ ಯಾರ ತೊಂದರೆಯನ್ನು ಕೊಟ್ಟಾರ, ಯಾರ ನೊಂದನೆ ಆ ಜೀವಕ್ಕೆ ದುಃಖವನ್ನು ಕೊಟ್ಟಾರ, ಆ ಕರ್ಮದ ಫಲವನ್ನ ಭಗವಂತ ಕೊಡ್ತಾನೋ ಇಲ್ಲೋ ವಿಷಯ ಬಾಜುಕ. ಕರೆ ಅವರು ಮಾಡಿದ ಪ್ರಾರಬ್ಧ ಕರ್ಮ ಅವ್ರಿಗೆ ಫಲ ಕೊಡ್ತದೆ. ಇದು ಶಿಕ್ಷಾ ಶಾಶ್ವತ. ಭಗವಂತ ನಮ್ಮವರು ವೀತರಾಗಿ ಯಾರಿಗನ್ನೂ ಒಳ್ಳೆಯದನ್ನ ಕೆಟ್ಟದ್ದನ್ನ ಬಯಸೋದಿಲ್ಲ. ಅವರು ಪರಮ ವೀತರಾಗಿ ಅವರ ಪಾವನ ಸಾನ್ನಿಧ್ಯದಲ್ಲಿ ಭಾವಶುದ್ಧಿ ಪೂರ್ವಕ ನಾವು ದರ್ಶನ ಮಾಡಿ, ಪೂಜನ್ ಮಾಡಿ, ಭಕ್ತಿ ಮಾಡಿ, ಆರಾಧನಾ ಮಾಡಿದ್ದೇ ಆದ್ರ ಅವರ ಗುಣಗಳ ಪ್ರಾಪ್ತಿಗಾಗಿ ಒಂದೇ ತದ್ಗುಣ ಲಬ್ಧೆ ಎಂಬ ಭಾವನೆಯಿಂದ ಭಕ್ತಿ ಮಾಡಿದ್ದೆ ಆದ್ರ ಆ ಭಕ್ತಿ ಭಕ್ತನಿಗೆ ಮುಕ್ತಿಯ ದ್ವಾರವಾಗಿ ಮೋಕ್ಷಕ್ಕೆ ಕಾರಣ ಆಗ್ತದ. ಅದಕ್ಕೆ ಜಿನೇಂದ್ರ ಭಕ್ತಿ ಪ್ರಥಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ದರ್ಶನಂ ದೇವದೇವಶ, ದರ್ಶನಂ ಪಾಪನಾಶನಂ, ದರ್ಶನಂ ಸ್ವರ್ಗ ಸೋಪಾನಂ, ದರ್ಶನಂ ಮೋಕ್ಷ ಸಾಧನ. ನೀವೇನೇ ಯಾರಿಗಾದ್ರೂ ಕೆಟ್ಟದ್ದನ್ನ ಮಾಡಿದ್ರ ತಲೆಗಿಟ್ಕೊಳ್ರಿ, ಅವ್ರಿಗೆ ಕೆಟ್ಟ ಆಗ್ತೋ ಇಲ್ಲೋ ನೋ ಗ್ಯಾರಂಟಿ. ನೀವು ಎಟ್ಟ ಕೆಟ್ಟ ಮಾಡ್ರ ಅವ್ರು ಚಲೋ ಆಕಿತ್ತಂದ್ರ ಅದ್ ಹಿಂದ ಅವ್ರ ಪುಣ್ಯ ಕೆಲಸ ಮಾಡತ್ತೈತಿ. ಕೌರವ್ರ ಪಾಂಡವ್ರಿಗೆ ಕೆಟ್ಟ ಮಾಡ್ಬೇಕಂತ ಏನೇನ್ ಮಾಡ್ರಿ, ಏನೇನ್ ಮಾಡ್ರಿ ಹೇಳ್ರಿ ನೋಡ್. ಇವತ್ತು ಕೌರವ್ರ ವಂಶ ಸತ್ಯಾನಾಶ ಆಗಿ ಹೋಗಿತ್ತು. ಪಾಂಡವರು ಪುಣ್ಯತ್ತು, ಎಲ್ಲಾದ್ರಾಗ ಜಯಿಸಿದ್ರು. ಕೊನೆಗೆ ಸಿಂಹಾಸನ ಸಿಕ್ತು, ರಾಜ್ಯ ಸಿಕ್ತು, ಪಟ್ಟಾಭಿಷೇಕ ಆದ ನಂತರ ಧರ್ಮರಾಜ ವೈರಾಗಿ ಬಂತು. ಅನ್ನ ದೀಕ್ಷಾ ತಗೊಂಡ್ರ ಅರ್ಜುನ, ಭೀಮ, ನಕುಲ, ಸಹದೇವ 5 ಮಂದಿ ದೀಕ್ಷಾ ತಗೊಂಡ್ ತಪಸ್ಸರೆ ಮಾಡ್ರು. ಅದ್ರಾಗ 3 ಮಂದಿ ಮೋಕ್ಷಕ್ಕೆ ಹೋದ್ರು, ನಕುಲ ಸಹದೇವ ಸ್ವರ್ಗಕ್ಕೆ ಹೋದ್ರು. ಇದು ತ್ಯಾಗದ ಪರಾಕಾಷ್ಠ. ಯಾವಾಗ ರಾಜ್ಯ ಬೇಕಂತ ಯುದ್ಧ ಏನೇನು ಮಾಡ್ರು, ಯಾವಾಗ ರಾಜ್ಯ ಸಿಕ್ತು ಎಲ್ಲ ತ್ಯಾಗ ಮಾಡಿ ಮೋಕ್ಷ ಹೋಗ್ಬೇಕಂತ ಕಾರ್ಯ ಮಾಡಿದ್ರು. ಹಂಗ ಕೌರವರು ಮಾಡಿದ ಕರ್ಮ ಬಿಡ್ಲಿಲ್ಲ, ಭೀಷ್ಮ ಪಿತಾಮಹ ಮಾಡಿದ ಕರ್ಮ ಬಿಡ್ಲಿಲ್ಲ. ಒಂದು ಹಾವು ಮುಳ್ಳಿನ ಗಂಟ್ಯಾಗ ಉಗಿದುದಕ್ಕ ವಿಲಿ 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 ಒದ್ದಾಡಿ ಸತ್ತು ಹಾವ. ಆ ಮಾಡಿದ ಪೂರ್ವದಾಗಿನ ಕರ್ಮ ಉದಯಕ್ಕೆ ಬಂದ ಭೀಷ್ಮ ಪಿತಾಮಹ ಶರಶಯ್ಯ ಮೇಲೆ ಮಣ್ಕೊಂಡ ಸಾಯುವಂತ ಪ್ರಸಂಗ ಬಂತು. ಮಾಡಿದ ಪ್ರಾರಬ್ಧ ಕರ್ಮ ಯಾರನ್ನು ಬಿಟ್ಟಿಲ್ಲ. ತೀರ್ಥಂಕರಂತ ತೀರ್ಥಂಕರನ ಕರ್ಮ ಬಿಟ್ಟಿಲ್ಲ. ನಾವ್ಯಾಗಿದ ತಪ್ಪಲ. ಅದಕ್ಕೆ ಯಾರ್ಯಾದ್ರೂ ಸ್ವಪ್ಪಂದ ಸಹಿತ ಕೆಟ್ಟದ್ದನ್ನ ಮಾಡಾಕ ಬಯಸಬೇಡ, ಒಳ್ಳೆಯದನ್ನು ಮಾಡಕ್ ಬಯಸ್ರಿ. ಒಳ್ಳೆಯದನ್ನ ಮಾಡುವವರು ಒಳ್ಳೆಯವರು, ಒಳ್ಳೆಯವರಿಗೆ ಆಗೋದಲ್ಲ ಒಳ್ಳೆಯದು. ಒಳ್ಳೆಯದನ್ನು ಮಾಡು ಸಹ ನಮಗೆ ಕೆಟ್ಟದ್ದಾಗಿತ್ತಂದ್ರ ಅದ್ರ ಹಿಂದೆ ನೀವು ಒಳ್ಳೆಯದು ಮಾಡಿದ್ದಕ್ಕಾಗಿಲ್ಲ, ಪೂರ್ವದ ಮಾಡಿದ್ದ ಕರ್ಮದಕ್ಕೆ ಬಂದತ್ತೇನೆ ಅಂತ ಕೆಟ್ಟದಾಗೈತಿ. ಧೈರ್ಯದಿಂದ ಇದ್ದ ಧರ್ಮ ಮಾಡ್ರಿ. ಆ ಕೆಟ್ಟನ್ನು ಸರಿದು ಹೋಗಿ ಸೂರ್ಯ ಪ್ರಕಟ ಹಂಗ ಮೋಡ ಸರಿದು ಹೋದಾಗ ಪ್ರಕಟ ಆಗ್ತಾನ, ಹಂಗ ಕರ್ಮ ಸರಿದು ಹೋದಾಗ ನಿಮ್ಮ ಆತ್ಮ ಪರಮಾತ್ಮ ರೂಪದಲ್ಲಿ ಪ್ರಕಟ ಆಗ್ತಾನ. ಆ ಶಕ್ತಿ ಪ್ರತಿಯೊಂದು ಆತ್ಮ ಯಾರಾದ್ರೂ ಇನ್ನೊಬ್ರಿಗೆ ಕೆಟ್ಟ ಮಾಡಿದ್ಯಾದ್ರ ಮುಂದೆ ನಾವು ಕೆಟ್ಟ ಆಕತಿ ಇಲ್ಲೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರ ಪುಣ್ಯತ್ರ ಒಳ್ಳೇದಾಗ ಕೆಟ್ಟ ಮಾಡೋರ್ಗ ಮಾತ್ರ ಕೆಟ್ಟ ಆಗೋದು. ಇನ್ನಾದ್ರು ಮಸಿ ಹಚ್ಚಬೇಕಾದ್ರೆ ನಮ್ ಕೈಗೆ ಮೊದಲು ಮಸಿ ಹತ್ತುವುದನ. ಅದಕ್ಕ ಒಳ್ಳೆ ಕೆಲಸ ಮಾಡಿರಂದ್ರ ಅವತ್ತ ಮರ್ತು ಬಿಡ್ರಿ, ಅದ ಚಂದ. ಕೆಟ್ಟದನ್ನ ಮಾಡ್ರಿ ಸಾಹಿತ್ಯ ಮರಿಬೇಡ. ನಾವು ಉಲ್ಟಾ ಮಾಡ್ತೀವಿ, ತದ್ ವಿರುದ್ಧ ಮಾಡ್ತೀವಿ. ಮದುವೆಯಾಗ ಹ್ಯಾಕ್ ಬರ ಬುಕ್ಕ ತಗೊಂಡ್ಕೊಂಡಿರ್ತಿ, ಎಟ್ ಹಾಕ್ಯಾರ ಏನೇನ್ ಹಾಕ್ಯಾರ ನೋಡಾಕ. ಮುಂದಿನ ಸಲ ಅವ್ರ ಮದಿಗೆ ಹೋಗ್ಬೇಕಾರೆ ಏನ್ ಒಯ್ಬೇಕು ಗೊತ್ತಬೇಕು. ಹಿಂಗ ಲೆಕ್ಕ ಇಡು ಮಕ್ಕಳು. ನಾವ ಲೆಕ್ಕ ಇಟ್ಟು ಧರ್ಮ ಮಾಡ್ಬೇಡ್ರಿ. ಧರ್ಮದಾಗ ದಾನ ಮಾಡೋದ್ರಾಗ ಪುಣ್ಯ ಮಾಡೋದ್ರಾಗ ಹೆಂಗಿರ್ಬೇಕಂದ್ರ, ನಿಮ್ ಮನ್ಯಾಗ ಎಲ್ಲಾರು ಮನ್ಯಾಗ ಒಂದು ಬಾತ್ರೂಮ್ ಇರ್ತೈತಿಲ್ಲ, ಬಚ್ಚಲ ಬೆಚ್ಚಲ ಮನಿ ಬೆಚ್ಚ ಒಳಗಿರ್ತೈತೋ ಏನ್ ರೋಡ್ ಮ್ಯಾಗ ಇರ್ತೈತೋ ಹೊರಗ
ಹೊರಗಿದ್ರು 4 ತೆಂಗಿನ ಪರಿಕೇರೆ ಕಟ್ಟಿರ್ತೀರಿ. ಹೆಂಗ ಸ್ನಾನ ಮಾಡ್ಬೇಕಾದ್ರ ಬೆಚ್ಚಲ ಮನಿ ಒಳಗ ಬಾತ್ರೂಮ್ ದಾಗ ಮಾಡ್ತೀರಿ, ಹಂಗ ಎಲ್ಲಕ್ಕಿಂತ ಶ್ರೇಷ್ಠ ದಾನ 4 ಮಂದಿ ತೋರ್ಸಲ್ಲ, ಮನಸ್ಸಿನಿಂದ ಭಗವಾನ್ ಸಮರ್ಪಿತ ದಾನ ಮಾಡ್ರ ಅದು ಶ್ರೇಷ್ಠ ದಾನ. ಬಾತ್ರೂಮ್ ಜಳಕ ಮಾಡ್ರ ಶರೀರ ಮಲ ತೊಳಿತೈತಿ, ಕರ್ಮದಾಗ ದಾನ ಮಾಡ್ರ ಕರ್ಮ ಮಲ ತೊಳಿತೈತಿ. ಕರ್ಮ ಮಲ ತೊಳ್ಕೋಬೇಕಾದ್ರ ಮನಸ್ಸು ಬಿಚ್ಚಿ ದಾನ ಮಾಡ್ತಕ್ಕಂಥ ಪರಂಪರಾ ಈ ಜಗತ್ತಿಗೆ ಯಾರಾದ್ರೂ ಕೊಟ್ಟಿದ್ರ ಅದು ಜೈನ ಪರಂಪರೆ ಕೊಟ್ಟದ. ದಾನದಾಗ ತ್ಯಾಗದಾಗ ಸಾಕ್ಷರ ಒಳಗ ಇವತ್ತು ಜಗತ್ತಿನಾಗ ಯಾರ ಹೆಸರು ಐತಂದ್ರ ಜೈನರ ಹೆಸರದ. ಅಂತ ಸ್ಥಾನ ನಾವು ಇವತ್ತಿನ ಉಳಿಸ್ಕೊಂಡ್ ಬಂದೀವಿ. ಅಂತ ಸೌಭಾಗ್ಯ ಪ್ರತಿಯೊಂದು ಪ್ರಾಪ್ತ ಆಗಲಿ. ಯಾಕಂದ್ರೆ ಹೇಳಿ ಕ್ವಶನ್, ನೊಂದವರಿಗೆ ಯಾರು ನಾವು ನೊಂದಾರೆ ಅವ್ರ ದೇವ್ರ ಮುಂದೆ ನಾವು ಕಣ್ಣು ಮುಚ್ಚಿ ಅವ್ರಿಗೆ ಕೆಟ್ಟಾಗ್ಲಿ ಅಂತ ಬಯಸು ಬುದ್ಧಿ ನಮಗ್ ಬರೋದು ಬೇಡ. ಹೇ ಭಗವಂತ ಅವ್ರಿಗೂ ಒಳ್ಳೆ ಬುದ್ಧಿ ಹಾಕುವಂತ ಭಾವನಾ ಮಾಡ. ಹೇಳು, ಯಾರನ್ನ? ದ್ರೌಪದಿಯನ್ನ ಬಂದು ಕೇಳಿದ್ರು. ಉಪ ಪಾಂಡವ್ರನ್ನ ಕೊಂದ ಅಶ್ವತ್ಥಾಮ, ಮಕ್ಕಳನ್ನ ಕಳ್ಕೊಂಡಾಳ, ಬೇಹೋಶ್ ಬಿದ್ದಾಳ, ಮುಂದೇನು ತಿಳಿವತ್ತು. ಅಂತ ಸಮಯದಾಗ ಬಂದ ಶ್ರೀಕೃಷ್ಣ ಕೇಳ್ತಾನೆ, ತಂಗಿ ಹೇಳು ದ್ರೌಪದಿ, ನಿನ್ನ 5 ಮಕ್ಕಳನ್ನ ಕೊಂದಂತ ಮಹಾಪಾಪಿ ಕಟ್ಟೆ ನೋಡಿ ಯಾರ? ಅಶ್ವತ್ಥಾಮ. ಅವ್ಗೇನ್ ಕೊಡ್ಬೇಕು ಶಿಕ್ಷಾ ಹೇಳು, ನೀ ಹೇಳಿದ್ದ ಶಿಕ್ಷಾ ಕೊಡ್ತೀವಿ ಅಂತ ಶ್ರೀಕೃಷ್ಣ ಕೇಳ್ಕೊಂಡಾಗ ದ್ರೌಪದಿ ಏನಂತಾಳು? ಕೈ ಜೋಡ್ಸಣ್ಣ, ಜೈತೀನಿ, ಕ್ಷಮಾ ಮಾಡು. ಮಕ್ಕಳನ್ನ ಕಳ್ಕೊಂಡು ದುಃಖ ಏನೈತಿ ತಾಯಿಗೆ ಅದ ನನಗ್ ಗೊತ್ತ. ನನಗ್ ಬಂದಂತ ದುಃಖ ಈ ಪ್ರಪಂಚ ಇನ್ನೊಬ್ಬ ತಾಯಿಗೆ ಬರಬಾರ್ದು. ಅವ್ನ ಪ್ರಾಣ ಭಿಕ್ಷೆ ಬಿಟ್ಟು ಬಿಡೋಣ ಅಂತ ಹೇಳಿದ್ಲು ದ್ರೌಪದಿ. ಅನ್ನೋದ್ರಿಂದ ಇತಿಹಾಸದಾಗ ಇವತ್ತು ಹೋದ್ರು ಇದು ನಮ್ಮ ತ್ಯಾಗ ಧರ್ಮದ ಪರಾಕಾಷ್ಠ. ಅದಕ್ಕ ನಮ್ಮ ಕೆಟ್ಟ ಮಾಡಿದವ್ರ ಸಹಿತ ಒಳ್ಳೇದಾಗ್ಲಿ ಅಂತಕ್ಕಂಥ ಭಾವನಾ ಬೇಕು. ಯಾವಾಗ ರಾವಣ ಭೂಮಿ ತೆಲಿವೆ ಬಿದ್ದಾನ ಆ ಸಮಯದ ರಾಮ ಅವನು ತೊಡಿಯನ್ನ ತಲಬಿಂದಿಯನ್ನಾಗಿ ಕೊಟ್ಟಾನ. ಕೆಳಗ ತಲಿ ಬಾಚಿ ರಾವಣ ಕಿವ್ಯಾಗ ನಮೋಕಾರ ಮಂತ್ರ ಹೇಳಕತ್ತಾನ. ಅವಾಗ ಲಕ್ಷ್ಮಣ ಅಂತನ, ಭಯ್ಯಾ ಭಯ್ಯಾ वो रावण है, हमारा शत्रु है, माता सीता को हरण किया है, उनको शाप देना चाहिए, तो आप नमोकार मंत्र बता रहे हैं. अवाग राम अंतारू, लक्ष्मण देखो रावण हमारा शत्रु नहीं है, रावण का अहंकार था वो शत्रु था. अब अहंकार मिट गया है, रावण को नमोकार बताए तो उनका आत्मा का कल्याण हो जाएगा. इस भावना से राम प्रभु ने शत्रु रूपी रावण को भी नमोकार मंत्र बताया. उस मंत्र के प्रभाव से रावण भविष्य में तीर्थंकर होकर मोक्ष जाने वाले हैं. ऐसा है जैन धर्म. इसलिए हम किसी को शत्रु नहीं मानना. जो हम कर्म किया वही हमारा शत्रु है. जो कर्म को जीतता है वही परमात्मा बनता है. ನಾವು ಪರಮಾತ್ಮ ಆಗಬೇಕಾದ್ರೆ ಕರ್ಮ ಮೇಲೆ ವಿಜಯ ಸಾಧಿಸಬೇಕು. ಯಾರ ಶತ್ರು ಭಾವ ಇಟ್ಕೋಬಾರ್ದು. ಅದಕ್ಕ ನೊಂದವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಭಗವಂತನು ಅವರನ್ನು ಶಿಕ್ಷಿಸುತ್ತಾನೆ. ಭಗವಂತರು ಯಾರಿಗೂ ಶಿಕ್ಷಾ ಕೊಡಂಗಿಲ್ಲ. ಕರೆ ನಾವು ಮಾಡಿದ ಕರ್ಮ ನಮ್ಮನ್ನು ಬಿಡೋದಿಲ್ಲ. ನಮ್ಮ ಭಗವಂತರು ವೀತರಾಗಿಗಳು. ಅವ್ರು ಯಾರಿಗೂ ಒಳ್ಳೆಯದನ್ನ ಕೆಟ್ಟದ್ದನ್ನ ಮಾಡೋದಿಲ್ಲ. ನೀವು ಕಾಯಿ ಹೆಸರು ಭಗವಾನ್ ಹಂಗ ಕೂತಾರೋ, ನೀವ ಪುಷ್ಪ ಇಟ್ಟರು ಭಗವಂತ ಹಂಗ ಕೂತಾರೋ, ನೀವು ಭಗವಂತ ಸ್ತುತಿ ಮಾಡಿದ್ರು ಭಗವಂತ ಹಂಗ ಕೂತಾರೋ, ನೀವು ಭಗವಂತನ ಬೈದ್ರು ಭಗವಂತ ಹಂಗ ಕೂತಾರೋ. ಯಾಕ? ಅವರು ವೀತರಾಗಿಗಳು. ರಾಗಿಲ್ಲ, ದ್ವೇಷ ಇಲ್ಲ ಅನ್ನೋದ್ರಿಂದ ಅವ್ರು ಭಗವಂತ ಹಿಂಗ್ ಕೂತಾರ ನೋಡೋ ಬಸ್ತಾಗಿಲ್ಲ. ಈ ರೀತಿ ಪೂರ್ಣ ತಮ್ಮ ಎಲ್ಲ ಕಾರ್ಯಗಳನ್ನ ಮುಗಿಸಿ ಜೀವನ್ ಮುಕ್ತಾವಸ್ಥೆಯನ್ನು ಪಡ್ಕೊಂಡಾರ. ತಮ್ಮ ಒಳಗೆ ತಾವು ಲೀನ್ ಆಗಿಬಿಟ್ಟಾರ. ಅವ್ರಿಗೆ ಯಾರಿಗೂ ಒಳ್ಳೆಯದನ್ನ ಕೆಟ್ಟದನ್ನ ಮಾಡೋದಿಲ್ಲ. ಯಾವ ಪ್ರಕಾರ ಮರದ ಕೆಳಗೆ ಹೋದಾಗ ನಾವು ಬಯಸದೇ ಇದ್ರು ನೆರಳು ಸಿಗ್ತದ, ಆಕ್ಸಿಜನ್ ಸಿಗ್ತದ. ಹಂಗ ಭಗವಂತರ ಸಾನ್ನಿಧ್ಯದೊಳಗ ಗುರುಗೋ ಸಾನ್ನಿಧ್ಯ ಹೋದ್ರ ನೀವು ಬಯಸದೇ ಇದ್ರು ಸಹಿತ ನಿಮಗೆ ಪುಣ್ಯ ಸಿಗ್ತದ, ಮೋಕ್ಷ ಮಾರ್ಗ ಪ್ರಶಸ್ತ ಆಗ್ತದ. ಅದು ಸಂತರ ಭಗವಂತರ ಸಾನ್ನಿಧ್ಯದ ಪ್ರತಿಫಲ. ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಜೀವನದ ಮುಕ್ತಿ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಸತ್ಸಂಗದ ಅವಶ್ಯಕತೆ ಅದ. ಸತ್ಸಂಗದ ಬಹಳ ಮಹತ್ವದ.
ಯಾವೋ ಒಬ್ಬ ಬಹಳ ಕಡು ಬಡವ ರಾಜ ಯುದ್ಧಕ್ಕೂ ಜಂಗಲ್ ಮಾರ್ದಾಗ ಹೋಗ್ತಾ ಹೋಗ್ತಾ ಹಾದಿ ತಪ್ಪಿ ಹೋದ. ಬಾಯಾರಿಕೆ ಆಯ್ತು, ಎಲ್ಲೂ ನೀರ್ ಸಿಗ್ತಾ ಇಲ್ಲ. ಅಲ್ಲೊಂದು ಸಣ್ಣ ಕುಟೀರ ಇತ್ತು. ಆ ಕುಟೀರ ಹತ್ರಕ್ಕೆ ಹೋಗಿ ರಾಜ ಕೇಳ್ಕೊತ ನಮ್ಗೊಂದ್ ಸ್ವಲ್ಪ ಕುಡಿಲಿಕ್ಕೆ ನೀರ್ ಕೊಡ್ತೀರೇನು ಅಂತ. ಆ ಅತ್ಯಂತ ಕಡು ಬಡವ ಮಣ್ಣಿನ ಮಡಿಕೆ ಒಳಗೊಂದ ಸಣ್ಣ ಚಟಿಗೆ ತಂದ ನೀರ್ ಕೊಡ್ತಾನ. ಪ್ರಭು ತೆಗೆದುಕೊಳ್ಳಿ ಅಂತ. ರಾಜ ಖುಷಿ, ಏನ್ ಕೇಳ್ತಿ ಕೇಳು, ನೆನ್ ಕೊಡ್ತೀನಿ ನಾನು ರಾಜ ಅಂತ. ಏನ್ ಬೇಡಾರಪ್ಪಿ, ನಿಮ್ ರಾಜ್ಯದಾಗ ಅದೇನೆ ಸಾಕು ನನಗ. ಏನಿಲ್ಲ, ನೀ ಮಾಡಿದ ಉಪಕಾರಕ್ಕ ಈ ಚಂದನ ವನ ಅಂತಲ್ಲ ಇದನ್ನೆಲ್ಲ ನಿನಗೆ ನಾ ದಾಂಡ್ರುಗ ಕೊಟ್ಟಿನ ತೆಗೆದುಕೋ ಅಂತ ಹೇಳಿ. ಆಯ್ತ್ರಿ, ನಿಮ್ಗೆ ಉಪಾಶೀರ್ವಾದ. ಯಾಕನ ಕಟ್ಟಿಗೆ ಕಡದ ಮಾಡಿ ಹೊಟ್ಟೆ ತುಂಬಿಕೊಳ್ಳೋ ಮನುಷ್ಯ ಆಯ್ತ್ರಿ ಅಂತಂದ. ಕಟ್ಟಿಗೆ ಕಡದ ಒಲ್ಯಾಗ ಸುಟ್ಟ, ಅದನ್ನ ಕೊಳ್ಸೆ ತಗೊಂಡು ಹೋಗಿ ಮಾರಿ ಹೊಟ್ಟೆ ತುಂಬಿಕೊಂಡ. 10-15 ವರ್ಷ ಆಯ್ತು. ವಾಪಸ್ ರಾಜ ಅದ ಬಾರ್ದ ಬಂದ ನೋಡ್ತಾನೋ ಹೆಂಗಿರ್ಬೇಕು, ನಾ ಕಡು ಬಡವ ಶ್ರೀಮಂತ ಆಗಿ ಧನಿಕನಾಗಿರ್ಬೇಕಂತ ನೋಡಕ್ ಬರ್ತಾನೋ. ಆ ಚಂದನ ವನ ಎಲ್ಲಾ ಖಾಲಿ ಆಗಿದೆ. ಒಂದ್ 10 ಗಿಡ ಅಷ್ಟ ಉಳ್ದಾವ. ಬಂದು ನೋಡ್ತಾನ, ಅದ ಗುಡಿಸಲ್ನಾಗ ಅದಾನು. ರಾಜ ಅಂತಾನ, ಅಲ್ಲಪ್ಪ ನಿನಗೆಲ್ಲಾ ಕಷ್ಟ ಪರಿಹಾರ ಚಂದನ ವನ ಕೊಟ್ಟಿನಿ, ಏನ್ ಮಾಡ್ರಿ? ಸುಟ್ಟ ಇಡ್ಲಿ ತಗೊಂಡ್ ಮಾರೇನಿ ಹುಚ್ಚ ಅಂತ. ಇದೊಂದು ಕಟ್ಟಿಗೆ ಕಡ್ಕೊಂಡ್ ನಡಿ ಗಿಡ ಅಂತ ಕಟ್ಟಿಗೆ ಕೊಟ್ಟ ಹೊಸ್ಕೊಂಡ ಪ್ಯಾಟ್ಯಾಗ ಹೋಗಿ ರಾಜ ಮಾರಕ್ ಹಸ್ತಾನೋ. ಅದಕ್ಕೆ ಅವತ್ತಿನ ಸಮಯದಾಗ ಒಂದು 100 ಬೆಲೆ, ಒಂದು 100 ಬಂಗಾರ ನಾಣಿ ಸಿಕ್ಕು ಒಂದು ಚಂದನ ಗಿಡಕ್ಕ. 10 ಗಿಡಕ್ಕಂದ್ರೆ ಎಷ್ಟ? ಒಂದು ಗಿಡಕ್ಕೆ 100 ಅಂದ್ರ ಎಷ್ಟಾಯ್ತು? ಒಂದು 1000 ನಾಣ್ಯ ಆಯ್ತು. ಒಂದು 10 ಗಿಡಕ್ಕೆ 1000. ಒಂದು 1000 ಗಿಡ ಇದ್ದಿದ್ದು ಬಾಗನ ಕೊಟ್ಟಿದ್ದೀವಿ ರಾಜ. ಅದ್ರಾಗ ಎಷ್ಟು ಗಿಡ ಹಾಳಾಗ್ಯಾವು? 990 ಗಿಡ ಹೋಗ್ಯಾವ. ಬರೀ 10 ಗಿಡ ಉಳಿದಾವ. ಆ 10 ಗಿಡದಾಗ 1000 ಬಂಗಾರ ನಾಣ್ಯ ಗಳಿಸಿದವ. ಇನ್ 1000 ಗಿಡ ಉಪಯೋಗ ಮಾಡ್ಕೊಂಡಿದ್ದಾರ ಏನಾಗ್ತಿದ್ದ? ಹಂಗ ಕಳ್ಕೊಂಡು ಹುಡುಕಾಡ್ತೀವಿ. ಭಗವಂತ ನಮಗೇನ್ ಕೊಟ್ಟಿಲ್ಲ ಅನ್ನಕ್ ಹೋಗ್ಬೇಡ್ರಿ. ನಿಮ್ ಶರೀರ ಸಂಪತ್ತಿ ಕೊಟ್ಟಾನ, ಧರ್ಮ ಸಂಪತ್ತಿ ಕೊಟ್ಟಾನ, ಜೀವನದಾಗ ಸದ್ಗುರುವನ್ನ ಕೊಟ್ಟಾನ, ಇಂತ ಭಾರತ ದೇಶ ಜನ್ಮ ಕೊಟ್ಟಾನ. ಇದಕ್ಕಿಂತ ಭಾಗ್ಯ ನಮ್ಮ ಜೀವನದಾಗ ಏನ್ ಇರ್ಬೇಕಾಗಿತ್ತು? ಈ ಮನುಷ್ಯ ಜೀವನ ಸಾರ್ಥಕ ಮಾಡ್ಕೋಬೇಕಾರ ನಮ್ಮಿಂದ ಒಳ್ಳೆ ಕಾರ್ಯ ಮಾಡ್ಕೊಂಡು ಸುತ್ತಿ ಇಡ್ಲಿ ಮಾರೋದಕ್ಕಿಂತ ಇದ್ದದ ವಸ್ತು ಉಪಯೋಗ ಮಾಡಿ ಧರ್ಮ ಕಾರ್ಯದ ನಮ್ಮ ಜೀವನ ಅಳವಡಿಸ್ಕೊಂಡ ಧರ್ಮಾತ್ಮನಾಗಿ ಚಂದನ ಸ್ವತಃ ತೇದ್ರ ಗಂಧ ಹೆಂಗ ಹೊಡಿಸ್ತದ ಹಂಗ ನಾವು ಶ್ರಮ ಪಟ್ರ ನಾವು ಮಾಡ್ತಕ್ಕಂತ ಸಾಧನೆ ವಿಶ್ವಕ್ಕೆ ಮಾದರಿ ಆಗಬೇಕು. ಅಂತ ಕಾರ್ಯ ಮಾಡಿ ಇವತ್ತು ದೇಹ ತ್ಯಾಗ ಮಾಡುವಂತ ಭಾಗ್ಯ ನಮಗೆ ಸಿಗಲಿ. ಭಾವನೆ ಇಟ್ಕೊಂಡು ಜೈ ಬೋಲೋ ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗ ಕಿ